ವ್ಯವಹಾರದಲ್ಲಿ ಅತ್ಯಂತ ತೊಂದರೆ ತಾಪತ್ರೆಗಳನ್ನು, ಶತ್ರು ಬಾಧೆಗಳನ್ನು, ಅವಮಾನಗಳನ್ನು, ಆರೋಗ್ಯದ ವ್ಯತ್ಯಾಸಗಳನ್ನು ಇದೆಲ್ಲವೂ ಸಹ ನೋಡಿದಂತಹ ರಾಶಿ ಇದು ಕುಂಭರಾಶಿ. 2024 ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಸಹಿತ ಜೀವನದ ಸಂಕಷ್ಟ ದಿನಗಳನ್ನು ಕಣ್ಣೀರಿಂದ ಕೈ ತೊಳೆದಿದ್ದಾರೆ. ಇಂತಹ ದಿನಗಳನ್ನು ನೋಡಿದಂತಹ ಕುಂಭರಾಶಿ ಜನವರಿಯ ಮೇಲೆ ಇದ್ದಂತಹ 7.5 ಶನಿಯ ಕಾಟ, 5 ವರ್ಷಗಳ ಕಾಟದ ಬಿಡುಗಡೆ, 5 ವರ್ಷ ಕಾಟಗಳ ಬಿಡುಗಡೆಯ ಹೊಂದಿದಂತಹ ಕುಂಭರಾಶಿ ಜನ್ಮಲಿದ್ದಂತಹ ಶನಿಗ್ರಹವೂ ಬಿಡುಗಡೆ ಆಗ್ತಿದ್ದಾರೆ. ನಂತರದಲ್ಲಿ ನಿಮಗೆ ಉತ್ತಮವಾದಂತಹ ಸಹಕಾರ, ಸಹಯೋಗ, ಆರೋಗ್ಯದಲ್ಲಿ ಅಭಿವೃದ್ಧಿಗಳು, ಹಣಕಾಸಿನಲ್ಲಿ ಅನುಕೂಲ ಇದೆಲ್ಲವೂ ಇರುತ್ತೆ. ಆದರೂ ಸಹ ಒಂದು ಸಣ್ಣ ನ್ಯೂನ್ಯತೆಯಂತೂ ಇದ್ದೇ ಇರುತ್ತೆ. ಕುಂಭರಾಶಿಯವರು ಎಲ್ಲರೂ ಸಹ ನಾನು ಹೇಳುವಂಥದ್ದು 2025ನೇ ಇಸ್ವಿಯನ್ನು ನೀವು ಭಾಳ ಸಂಭ್ರಮದಲ್ಲಿ ನೀವು ಸ್ವಾಗತವನ್ನು ಮಾಡಬೇಕು. ಯಾಕೆಂದರೆ ನಿಮ್ಮ ಸಮಸ್ಯೆಯನ್ನು, ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು ನೀಗಿಸುವುದಕ್ಕೋಸ್ಕರವಾಗಿ ನಿಮಗೋಸ್ಕರ ಬರ್ತಿರುವಂತಹ ವರ್ಷ ಅಂದರೆ ತಪ್ಪಾಗೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಶ್ರೀ ಶ್ರೀನಿವಾಸ್ ಗುರುಜಿಯ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನೋಡಿ 2024 ಇತ್ತಲ್ಲ, ಇದು ಕುಂಭರಾಶಿಗೆ ಒಂದು ರೀತಿಯಾದಂತಹ ನಷ್ಟದ ವರ್ಷ, ಜೊತೆಯಲ್ಲಿ ಭಾಳ ಕಷ್ಟದ ವರ್ಷಗಳಾಗಿತ್ತು. ಏನನ್ನು ಮಾಡೋಕ್ಕೋದ್ರೂ ಸಹ ಎಲ್ಲವೂ ಸಹ ಲಾಸು, ಎಲ್ಲವೂ ಸಹ ತೊಂದರೆ ತಾಪತ್ರೆಗಳು. ಕೌಟುಂಬಿಕ ಜೀವನದಿಂದ ಹಿಡಿದು ಹಣಕಾಸಿನ ಜೀವನದವರೆಗೂ ಸಹ ಅತ್ಯಂತ ಶ್ರಮವನ್ನು, ಕಷ್ಟವನ್ನು ಪಟ್ಟಂತಹ ರಾಶಿ ಕುಂಭರಾಶಿ. ಶತ್ರು ಬಾಧೆಗಳಿಂದ ಕೂಡಿದ್ದು, ವ್ಯವಹಾರದಲ್ಲಿ ಅತ್ಯಂತ ತೊಂದರೆ ತಾಪತ್ರೆಗಳನ್ನು, ಶತ್ರು ಬಾಧೆಗಳನ್ನು, ಅವಮಾನಗಳನ್ನು, ಆರೋಗ್ಯದ ವ್ಯತ್ಯಾಸಗಳನ್ನು ಇದೆಲ್ಲವೂ ಸಹ ನೋಡಿದಂತಹ ರಾಶಿ ಇದು ಕುಂಭರಾಶಿ. ಅವ್ರು ಚೇತರಿಕೆ ಆಗಲಿಕ್ಕೆ ಬಿಡಲಿಲ್ಲ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆಗಳು. ಒಬ್ಬರು ಆ ಕುಟುಂಬದಲ್ಲಿ ಒಬ್ಬರು ಸರಿಯಾದರು ಅಂದರೆ ಇನ್ನೊಬ್ಬರು ಸಮಸ್ಯೆ, ಇನ್ನೊಂದೇನೋ ಒಂದು ಸರಿ ಮಾಡಬೇಕು ಅಂತಂದರೆ ಇನ್ನೊಂದು ಯಾವುದೋ ಒಂದು ಕಂಟಕ. ಈ ರೀತಿಯಾಗಿಂತ ಕೂಡಿದಂತಹ ಕುಂಭರಾಶಿ 2024 ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಸಹಿತ ಒಂದಲ್ಲ ಒಂದು ಜೀವನದ ಸಂಕಷ್ಟ ದಿನಗಳನ್ನು ಕಣ್ಣೀರಿಂದ ಕೈ ತೊಳೆದಿದ್ದಾರೆ. ಇಂತಹ ದಿನಗಳನ್ನು ನೋಡಿದಂತಹ ಕುಂಭರಾಶಿ ಜನವರಿಯ ಮೇಲೆ ಉತ್ತಮವಾದಂಥ ಭವಿಷ್ಯವನ್ನು ಇಟ್ಕೊಳ್ಳುತ್ತೆ. 2025ನೇ ಇಸವಿ ಕುಂಭರಾಶಿಗೆ ಆದಂತಹ ನಷ್ಟವನ್ನು ಅದು ಭರಿಸುವಂತಹ ವರ್ಷ, ಆದಂತಹ ಕಷ್ಟವನ್ನು ಸುಖವನ್ನಾಗಿ ಮಾಡುವಂತಹ ವರ್ಷ, ಬಂದಂತಹ ಶತ್ರುಬಾಧೆಗಳನ್ನು ಮಿತ್ರತ್ವವನ್ನು ತಂದುಕೊಡುವಂತಹ ವರ್ಷ. ಅದು ಯಾವ ವರ್ಷ ಅಂತ ಅಂದರೆ 2025ನೇ ವರ್ಷ ಇದೆಯಲ್ಲ ಕುಂಭರಾಶಿ. ಇದನ್ನು ಕುಂಭರಾಶಿಯವರೆಲ್ಲರೂ ಸಹ ನಾನು ಹೇಳುವಂಥದ್ದು 2025ನೇ ಇಸ್ವಿಯನ್ನು ನೀವು ಭಾಳ ಸಂಭ್ರಮದಲ್ಲಿ ನೀವು ಸ್ವಾಗತವನ್ನು ಮಾಡಬೇಕು. ಯಾಕೆಂದರೆ ನಿಮ್ಮ ಸಮಸ್ಯೆಯನ್ನು, ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು ನೀಗಿಸುವುದಕ್ಕೋಸ್ಕರವಾಗಿ ನಿಮಗೋಸ್ಕರ ಬರ್ತಿರುವಂತಹ ವರ್ಷ ಅಂದರೆ ತಪ್ಪಾಗೋದಿಲ್ಲ. ನಿಮ್ಮ ವ್ಯವಹಾರವೆಲ್ಲವೂ ಸಹ ಅನುಕೂಲಕರ. ಇದ್ದಂತಹ 7.5 ಶನಿಯ ಕಾಟ, 5 ವರ್ಷಗಳ ಕಾಟದ ಬಿಡುಗಡೆ, 5 ವರ್ಷ ಕಾಟಗಳ ಬಿಡುಗಡೆಯ ಹೊಂದಿದಂತಹ ಕುಂಭರಾಶಿ ಜನ್ಮಲಿದ್ದಂತಹ ಶನಿಗ್ರಹವೂ ಬಿಡುಗಡೆ ಆಗ್ತಿದ್ದಾರೆ. ನಂತರದಲ್ಲಿ ನಿಮಗೆ
ಉತ್ತಮವಾದಂತಹ ಸಹಕಾರ, ಸಹಯೋಗ, ಆರೋಗ್ಯದಲ್ಲಿ ಅಭಿವೃದ್ಧಿಗಳು, ಹಣಕಾಸಿನಲ್ಲಿ ಅನುಕೂಲ ಇದೆಲ್ಲವೂ ಇರುತ್ತೆ. ಆದರೂ ಸಹ ಒಂದು ಸಣ್ಣ ನ್ಯೂನ್ಯತೆಯಂತೂ ಇದ್ದೇ ಇರುತ್ತೆ. ಅದು ನ್ಯೂನ್ಯತೆ ಎಲ್ಲರಿಗೂ ಇರುತ್ತೆ, ಎಲ್ಲ ರಾಶಿಯವರೆಗೂ ಇರುತ್ತೆ. ಆದರೆ ಈ ವರ್ಷ 2024ನೇ ವರ್ಷದಲ್ಲಿ ಅನುಭವಿಸ್ತಿರಲ್ಲ ಕಷ್ಟಗಳು, ಆ ಕಷ್ಟಗಳಂತೂ ಮುಂದಿನ ವರ್ಷ 2025ರಲ್ಲಿ ಖಂಡಿತವಾಗಿ ಇರೋದಿಲ್ಲ. ಹಣಕಾಸಿನ ವ್ಯವಹಾರದಲ್ಲಿ ಭಾಳ ಅನುಕೂಲಗಳನ್ನು ಮಾಡ್ಕೊಳ್ತೀರಿ. ಜೊತೆಯಲ್ಲಿ ಈ ಆರೋಗ್ಯಕ್ಕೋಸ್ಕರವಾಗಿ ಅನಾರೋಗ್ಯದ ತುತ್ತಾದಂತಹ ಕುಟುಂಬಕ್ಕೋಸ್ಕರವಾಗಿ ಮಾಡಿದಂಥ ಖರ್ಚು ವೆಚ್ಚಗಳಿದೆಯಲ್ಲ, ಅದು ನಿಮಗೆ ದೊಡ್ಡ ಮಟ್ಟದ ಟೆನ್ಷನ್ ತಂದು ಕೊಟ್ಟಂಥದ್ದು. ಅದೆಲ್ಲವೂ ಸಹ ಮುಂದಿನ ವರ್ಷ 2025ರಲ್ಲಿ ಅದು ಯಾವುದೂ ಸಹ ನಿಮ್ಮಲ್ಲಿ ಇರೋದಿಲ್ಲ. ಮತ್ತು ಶತ್ರುಬಾಧೆಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಯಾವಾಗಲೂ ಕಿರಿಕಿರಿಯನ್ನುಂಟು ಮಾಡುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಬದಲಾವಣೆಗಳಾಗಿ ನಿಮ್ಮ ಜೀವನ ಸುಖಕರ, ಸಂತೋಷ, ಸಂಭ್ರಮದಲ್ಲಿರುವಂತಹ ವರ್ಷ 2025ನೇ ವರ್ಷ. ಜನ್ಮದಲ್ಲಿ ರಾಹು ಬಂದು ಕುಂತ್ಕೊಳ್ತಾರೆ. ಆದರೆ ಮಿತ್ರಗ್ರಹಕ್ಕೆ ಬರೋದ್ರಿಂದ ರಾಹು ಅಷ್ಟು ಸಮಸ್ಯೆಗಳನ್ನೇನು ತಂದು ಒಡ್ಡೋದಿಲ್ಲ. ಆದರೆ ಸಣ್ಣ ಅಸೂಯೆ ಪಡುವಂಥ ವ್ಯಕ್ತಿಗಳು, ನಿಮ್ಮನ್ನು ಅಸೂಯೆ ಪಡುವಂತಹ ವ್ಯಕ್ತಿಗಳಂತೂ ಸ್ವಲ್ಪ ಜನ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಆದರೆ ಈ ಸಂಕಷ್ಟಗಳಿಂದಲಂತೂ 2025ರಲ್ಲಿ ನೀವು ಪಾರಾಗ್ತೀರಿ. ಇದು ಮತ್ತೊಮ್ಮೆ ನೆನೆಸ್ಕೊಳ್ತೀರಿ. ಗುರುಗಳು ಹೇಳಿದರು, ಖಂಡಿತವಾಗಿ ಆ ಥರ ನಮ್ಗೆ ಅನುಕೂಲವಾಗಿದೆ, ನಾನೊಂದ್ಸಲಿ ಅವ್ರನ್ನ ಭೇಟಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮಗೆ ಬರುತ್ತೆ. ನೋಡಿ, ಬೇಕಾದ್ರೆ ಒಂದ್ಸಲಿ ಬನ್ನಿ, ಭೇಟಿ ಮಾಡಿ, ಸಂಕ್ಷಿಪ್ತವಾದಂಥ ವಿಚಾರವನ್ನು ಮಾತಾಡೋಣ ಅಂತ ಹೇಳ್ತಾ, ಉತ್ತಮ ಮಾಹಿತಿ ಕೊಡುವಂತಹ ಒಂದು ಸಂಚಿಕೆ ಇದಾಗಿತ್ತು. ತಾವೆಲ್ಲರೂ ಸಹ ಈ ಸಂಚಿಕೆಯನ್ನು ಈ ರಾಶಿಯವರಿಗೆ ಭಾಳ ಅನುಕೂಲವಾಗುತ್ತೆ. ನೀವು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ. ನಮಸ್ಕಾರ.